ಹುಡುಗಿ ಕೈ ಕೊಟ್ಟರೆ ಕ್ರೈಮ್ ಸ್ಟೋರಿ. ಕೊಲೆ ಸುಲಿಗೆ ರಕ್ತಪಾತ, ಮೇಲಾಗಿ ರೋಷ ಆಕ್ರೋಶ ಸೇಡು, ಸೇಡಿಗೆ ಸೇಡೆಂಬ ಗಾಯಗೊಂಡ ಈ ಗದ ಸರ್ಪದ ಎಡೆ ತುಳಿಯಲು ಬಂದ ನರಕುರಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹುಟ್ಟುಗುಣ. ಬಟ್ ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಯರನ್ನು ಕೊಂದ ಕುನ್ನಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಗುಣ ಸಮೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡಾನೆಂದುತ್ತದೆ. ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದರೂ ಪುಂಡ ಪೋಕರಿ ನಮಗ ಅಡ್ಡ ಬಂದರೆ ಅವನನ್ನು ಹಸಿ ಮಾಂಸದ ಕುರಿ ಹರಿದು ತಿಂದಂತೆ ತಿಂದು ತೇಗಿದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಯಾಗುತ್ತದೆ. ಅಲ್ಲಿಯವರೆಗೂ ನನಗೆ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಹಸಿವಂತೂ ಮೊದಲೇ ಇಲ್ಲ. ಕಲ್ಲ ಮಲ್ಲ ಅಪ್ಪಣೆಗಳಿ ಬೇಗ ಪತ್ತೆ ಹಚ್ಚರಲೇ ನನ್ನ ತಂದೆ ತಾಯಿಯರನ್ನು ಕೊಂದು ಕೊಪ್ಪಿದ ಕುನ್ನಿಗಳು ಯಾರೆಂದು. ನಾಳೇನೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಹರಿದು ತಿನ್ನುತ್ತೇನೆ ಅವರ ಹಸಿ ಮಾಂಸದ ಮುದ್ದೆಯನ್ನು. ಅವರ ಮಾಂಸದ ಮುದ್ದೆ ಅಷ್ಟೇ ಅಲ್ಲಲೇ ಕಲ್ಲ, ಅವರನ್ನು ಅಣುವಾಗಿ ಕತ್ತರಿಸಿ ಅವರ ಬಿಸಿ ರಕ್ತವನ್ನು ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ಅಷ್ಟೇ ಅಲ್ಲ, ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಈ ಭೂಲೋಕದಿಂದ ಕೈಲಾಸಕ್ಕೆ ಕಳಿಸಿ ನಮ್ಮ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರುತ್ತೇವೆ. ಶಬಾಷ್ ಮಲ್ಲ, ಶಬಾಷ್. ನಿಮ್ಮಂತ ನಿಯತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ತೇಜ ಪುಂಜವನ್ನೇ ಆರಿಸಿ ಹರಿದು ಹತ್ತಿಗೆ ಹಾಕುವೆ ನಮಗೆಲ್ಲರ ವೈರ್ಯಸಿನವನ್ನು. ಒಂದು ವೇಳೆ ಕೆಟ್ಟವರನ್ನು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಹುಡುಕಿ ಹೋಗಿಲ್ಲ ಬಿಡವೆ. ಈ ಕಲ್ಲಾಮಲ್ಲ ಎಂಬ ಉಳಿಸಿದವರು ನಿಮ್ಮ ಜೊತೆಯಲ್ಲಿರುವ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ನಮ್ಮ ಪ್ರಾಣ ಹೆಚ್ಚಿಸದೆ ಹೋರಾಡಿ ಗೆಲ್ಲುತ್ತೇವೆ. ಮೆಚ್ಚಿದೆ ಕಲ್ಲ, ಮೆಚ್ಚಿದೆ ನಿನ್ನ ಎದೆಗಾರಿಕೆ ಗಂಡು ಮಾತಿಗೆ. ಲೇ ಮಕ್ಕಳ, ಇನ್ನು ಮುಂದೆ ನೀವು ಅತರ ಇತರ ಪಾತಾಳದಲ್ಲಿ ಅಡಗಿದ್ದರು ನಿಮ್ಮನ್ನು ಹುಡುಕಿ ಹೊರತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಿ ನರಕದ ನಾಯಿ